ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲುವಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ. ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲುವಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ. ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲುವಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ. ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲುವಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ. ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲುವಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ. ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲುವಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ. ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲುವಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ.
ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ, ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲೋ ಅಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ, ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲೋ ಅಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ, ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲೋ ಅಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ, ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲೋ ಅಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ, ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು. ಸಿಗ್ನಲ್ ಜಲಾವೃತ ಆಗಿದೆ. ನೀರಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆ ನಡೆದಿದೆ. ರಸ್ತೆ ಕೆರೆಯಂತಾಗ್ಬಿಟ್ಟಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ನೀರು ನಿಲ್ಲೋ ಅಷ್ಟು ಮಳೆ ಹೆಚ್ಚು ಅನ್ನೋದಕ್ಕಿಂತ ರಸ್ತೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಇಷ್ಟರ ಮಟ್ಟಿಗೆ ಅಧ್ವಾನ. ನೋಡಿ, ವೀರಸಂದ್ರದ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ನಿನ್ನೆ ರಾತ್ರಿಯ ಪರಿಸ್ಥಿತಿ, ಇಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ರೋಗಿ ಪರದಾಡಿರ್ತಕ್ಕಂತಹ ಘಟನೆಯೂ ನಡೀತು.